ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವ್ಲಾಗ್ ಬಂದು ಭಾನುವಾರದ್ದು. ಟೈಮ್ ಆಗಲಿ 7 ಗಂಟೆ ಆಗಿತ್ತು. ಇನ್ನು ನಾನು ಬಂದು 6:30ಗೆ ಹಂಗೆ ಎದ್ದಿದ್ದೆ. ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಇನ್ನು ಮಾಮೂಲಿ ಕೆಲಸ ಇರುತ್ತಲ್ಲ, ಕಸ ಎಲ್ಲ ಗುಡಿಸ್ಬಿಟ್ಟು ಬಾಗಿಲಿಗೆ ನೀರು ಹಾಕ್ಬಿಟ್ಟು ಇನ್ನು ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಇತ್ತು, ಎಲ್ಲ ಮುಗಿಸ್ಕೊಂಬಿಟ್ಟು ಇವಾಗ ಟೀ ಮಾಡ್ತಾಯಿದ್ದೀನಿ. ಫಸ್ಟ್ ಏನೇ ಇಲ್ಲ ಅಂದ್ರೆ ಎದ್ದ ತಕ್ಷಣ ಟೀ ಬೇಕಲ್ವಾ, ಟೀ ಕುಡಿಲಿಲ್ಲ ಅಂದರೆ ಒಂಥರ ಅನಿಸ್ಬಿಡುತ್ತೆ. ಇನ್ನು ಇವಾಗ ಟೀ ಮಾಡ್ತಾಯಿದ್ದೀನಿ. ಟೀಗೆ ಬಂದು ಹಾಲು ಪೌಡ್ರು ಸಿಕ್ತು. ಇನ್ನು ನಮ್ಮ ಮನೆಯವ್ರು ತಂದಿದ್ದರು, ಊರಿಂದ ಅತ್ತೆ ಕೊಟ್ಟು ಕಳಿಸಿದ್ದಾರೆ. ಅಲ್ಲಿ ನಮ್ಮೂರಲ್ಲಂತೂ ಸಿಗ್ತಾನೆ ಇರುತ್ತೆ. ಯಾಕೆಂದರೆ ಇಬ್ಬರು ಮಕ್ಕಳಿದಾರಲ್ವ, ನಮ್ಮ ಭಾವನ ಮಕ್ಕಳು, ಅವ್ರಿಗೆ ಕೊಡ್ತಾ ಇರ್ತಾರೆ. ಮತ್ತು ನಮ್ಮ ಮನೆಯಲ್ಲಿ ಯೂಸ್ ಮಾಡಲ್ಲ, ಅವರ ಹಾಲೇ ಯೂಸ್ ಮಾಡೋದು ಜಾಸ್ತಿ. ಇದು ಹಾಲು ಪೌಡ್ರ್ ಸ್ವಲ್ಪ ಈಟ್ ಅಂತ ಹೇಳಿಬಿಟ್ಟು ಅಲ್ಲಿ ನಮ್ಮೂರಲ್ಲಿ ಕುಡಿಯೋದೇ ಇಲ್ಲ. ಇನ್ನು ಅತ್ತೆ ಮಾವ ಇಬ್ಬರು ಕೂಡ ಕುಡಿಯೋದಿಲ್ಲ. ಹಾಲು ತೊಗೊಂಬಂದು ಅವರು ಟೀ ಕಾಸ್ಕೊಂಡು ಕುಡಿತಾರೆ, ಜಾಸ್ತಿ ಯೂಸ್ ಮಾಡಲ್ಲ. ಇನ್ನು ಹಂಗೆ ಇರುತ್ತೆ ಅದು. ಯಾರು ಕೂಡ ಬೇರೆ ಪಕ್ಕದ ಮನೆಯವ್ರಿಗೆಲ್ಲ ಕೊಟ್ಬಿಡ್ತಾರೆ ಯೂಸ್ ಮಾಡೋರಿಗೆ. ಇನ್ನು ನನಗೆ ಬೇಕಾಗಿತ್ತಲ್ಲ, ಅದಕ್ಕೆ ನಮ್ಮ ಮನೆಯವ್ರು ಊರಿಗೆ ಬಂದಿದ್ರಲ್ವ, ಅವ್ರ ಕೈಯಲ್ಲಿ ತೊಗೊಂಡೋಗಿ ಅಂತೇಳ್ಬಿಟ್ಟು ಕೊಟ್ಟು ಕಳಿಸಿದ್ರು. ಇನ್ನು ಅದು ನನಗೆ ತುಂಬ ಈಸಿ ಆಯಿತು. ಡೈಲಿ 10 ರೂಪಾಯಿ ಕೊಟ್ಟು ಹಾಲು ತೊಗೊಂಡೋಗಿ ಬದಲು ಈ ಥರ ಹಾಲು ಪೌಡ್ರ್ ಇರುತ್ತಲ್ಲ, ಚೆನ್ನಾಗಿರುತ್ತೆ. ಏನೂ ಇದಿಲ್ಲ, ಅದು ಕೂಡ ಸೇಮ್ ಹಾಲಿನ ಥರನೇ ಇರುತ್ತೆ. ಅದಕ್ಕೆ ತೊಗೊಂಬಂದಿದ್ರು. ಒಂದು ಪಾಕೆಟ್ ಹಂಗೆ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ, ಇನ್ನೊಂದು ಪಾಕೆಟ್ ಹಂಗೆ ಡಬ್ಬಿಗೆ ಹಾಕ್ಕೊಂಡಿದ್ದೀನಿ, ಇರಲಿ ಅಂತೇಳ್ಬಿಟ್ಟು. ಇನ್ನು ಅಡುಗೆದೇ ನಾನು ಸ್ವಲ್ಪ ಟೆನ್ಷನ್ ಇರಲಿಲ್ಲ ಬೆಳಗ್ಗೆನೇ ಒನ್ ಟೈಮ್ಗೆ ಅಂತೇಳಿ. ಇನ್ನು ನೈಟ್ ಸ್ವಲ್ಪ ಬೇಳೆ ಪಪ್ಪು ಮಾಡಿಟ್ಟಿದ್ನಲ್ವ, ಚೆನ್ನಾಗಿತ್ತು ಪಪ್ಪು ಕೂಡ, ಹಂಗೆ ಬಿಸಿ ಮಾಡಿಟ್ಟಿದ್ದೆ ನೈಟು. ಮತ್ತು ಬೆಳಗ್ಗೆ ಎದ್ದು ಕೂಡ ಒಂದು ಸತಿ ಬಿಸಿ ಮಾಡಿದೆ. ಅದಕ್ಕೆ ಸ್ವಲ್ಪ ಅನ್ನ ಮಾಡ್ಕೊಡೋಣ, ಒನ್ ಟೈಮ್ಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಅನ್ನಕ್ಕೆ ಇಡ್ತಾಯಿದ್ದೀನಿ. ಈ ಕಡೆ ಟೀ ಕೂಡ ಮಾಡ್ಕೊತಾ ಇದ್ದೀನಿ. ಇನ್ನು ಭಾನುವಾರ ಅಂದಮೇಲೆ ಗೊತ್ತೇ ಅಲ್ವಾ, ಗೊತ್ತು. ಮತ್ತು ಭಾನುವಾರ ಅಂದರೆ ನಾನು ಯಾವಾಗಲೂ ಒಬ್ಬಳೇ ಇದ್ದಾಗಂತೂ ನಾನ್ ವೆಜ್ ತಿನ್ನೋದು ಕಡಿಮೆನೇ. ಯಾವಾಗಾದರೂ ಒಂದು ಟೈಮ್ ಅಷ್ಟೇ, ಅಪರೂಪ. 2 ತಿಂಗಳಿಗೊಂದು ಸತಿ ಅಂತಲೇ ಹೇಳ್ಬೋದು. ಇನ್ನು ಅವಾಗವಾಗ ನಮ್ಮ ಚಿಕ್ಕಮ್ಮರು ಮಾಡ್ತಾಯಿರ್ತಾರೆ, ನಮ್ಮ ಅಣ್ಣರು ಮಾಡ್ತಾಯಿರ್ತಾರೆ. ಅವರು ಸ್ವಲ್ಪ ಸಾಂಬಾರು ಹಾಕ್ಕೊಡ್ತಾರಲ್ವ, ಅದರಲ್ಲೇ ತಿನ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಮತ್ತು ನಾನು ಸ್ಪೆಷಲಾಗಿ ಏನು ತರಿಸೋದಿಲ್ಲ. ಇನ್ನು ತರಿಸಿದ್ರು ಕೂಡ ಸುಮ್ಮನೆ ತಿನ್ನೋರಿಲ್ಲ, ಏನಿಲ್ಲ ಅಂತೇಳ್ಬಿಟ್ಟು ಇನ್ನು ಜಾಸ್ತಿ ತರ್ಸೋಕ್ಕೆ ಹೋಗಲ್ಲ. ಇನ್ನು ನಮ್ಮ ಮನೆಯವರು ಕೂಡ ಬಂದಿದ್ರಲ್ವ, ಅವರು ಕೂಡ ಹೇಳ್ತಾಯಿದ್ರು ಮಧ್ಯಾಹ್ನಕ್ಕೆ ಹಂಗೆ ಹೋಗ್ಬಿಟ್ಟು ಚಿಕನ್ ತರ್ತೀನಿ ಅಂತ ಹೇಳಿ. ಹೇಳಬೇಕಾದ್ರೆ ತುಂಬ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು. ಅಂದರೆ ಅಪ್ಪ, ಸುಮ್ಮನೆ ಹೊರಗಡೆ ಹೋಗೋದಕ್ಕೂ ಕೂಡ ಆಗಲ್ಲ, ಅಷ್ಟು ಬಿಸಿಲು. ಮತ್ತು ಚಿಕನ್ ಕೂಡ ಜಾಸ್ತಿ ತಿನ್ನಬಾರ್ದು. ನಾವು ಜಾಸ್ತಿ ಕೂಡ ಏನೂ ತಿನ್ನೋದಿಲ್ಲ, ಅಪರೂಪ ಅಲ್ವಾ, ಬಿಡು ಅಂತೇಳ್ಬಿಟ್ಟು. ಸರಿ, ನಮ್ಮ ಮನೆಯವರು ಕೂಡ ಇದ್ರಲ್ವ, ತಿಂತಾರೆ ಅಂತ ಹೇಳಿ ತೊಗೊಂಬನ್ನಿ ಅಂತ ಹೇಳಿ ಹೇಳ್ತಾಯಿದ್ದೆ. ಇನ್ನು ಸರಿ ಮಧ್ಯಾಹ್ನ ಹಂಗೆ ಹೋಗಿ ತೊಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ಅವರು ಕೂಡ ಇನ್ನು ಸುಮ್ಮನೆ ಆದರು. ನಮ್ಮ ಚಿಕ್ಕಮ್ಮ ಕೂಡ ಕೆಲಸಕ್ಕೆ ಹೋಗಿರಲಿಲ್ಲ, ಅವರು ಕೂಡ ರಜೆ ಹಾಕಿದ್ರು. ಇನ್ನು ನನ್ನ ತಮ್ಮಂದು ಕೂಡ ರಜೆ ಇತ್ತು, ಇನ್ನು ಅವರು ಕೂಡ ತೊಗೊಂಬರೋಣ ಅಂತ ಹೇಳ್ತಾಯಿದ್ರು. ಇನ್ನು ನಮ್ಮ ಅಣ್ಣನ ಮಕ್ಕಳು ಕೂಡ ಬಂದಿದ್ದಾರಲ್ವ ರಜಕ್ಕೆ, ಅವರು ಕೂಡ ಸೋಮವಾರ ಊರಿಗೆ ಹೋಗ್ತೀವಿ ಅಂತ ಹೇಳ್ತಾಯಿದ್ರು. ಇನ್ನು ನಮ್ಮ ಅಣ್ಣ ಕೂಡ ಬಿಡು ನಾನು ತರಿಸ್ತೀನಿ ಅಂತೇಳ್ಬಿಟ್ಟು ಇದೇ ಥರನೇ ಒಬ್ಬರಿಂದ ಒಬ್ಬರು ಹಾಗೆ ನಾನು ತರಿಸ್ತೀನಿ ಅಂತ ಹೇಳ್ತಾ ಇದ್ರಲ್ವ. ಇನ್ನು ಸರಿ ಎಲ್ಲರೂ ಕೂಡ ಒಂದು ಜೊತೆಗೆ ಹೋಗ್ಬಿಟ್ಟು ಎಷ್ಟೆಷ್ಟು ಕೆ ಜಿ ಬೇಕೋ ಅಷ್ಟೆಷ್ಟು ಕೆ ಜಿ ತೊಗೊಂಬನ್ನಿ ಅಂತೇಳ್ಬಿಟ್ಟು ಮಾತಾಡ್ತಾಯಿದ್ರು. ಹಂಗೇ ಹಳ್ಳಿ ಕಡೆ ಅಂತೂ ನಾವು ಚಿಕನ್ ಮಾಡ್ತಿದ್ದೀವಿ ಅಂದರೆ ಸಾಕು, ಮತ್ತು ಇನ್ನೊಬ್ರಿಗೆ ಅವ್ರಿಗೂ ಹಂಗೆ ಬಿಡು ಇವತ್ತು ಮನೇಲಿ ಇದ್ದೀವಲ್ವ, ಫ್ರೀ ಇದ್ದೀವಲ್ವ, ಮಾಡ್ಕೊಂಡು ತಿನ್ನೋಣ ಅಂತೇಳ್ಬಿಟ್ಟು ಅವರು ಕೂಡ ತರಿಸ್ತಾ ಇರ್ತಾರೆ. ಆ ಥರ ಇವತ್ತು 3 ಮನೆಯದು ಕೂಡ ಚಿಕನ್ ರೆಡಿಯಾಗಿತ್ತು ನಮಗೆ. ಇನ್ನು ಮಧ್ಯಾಹ್ನಂಗೆ ತರಿಸೋಣ ಅಂತ ಹೇಳಿ ಇನ್ನು ಒನ್ ಟೈಮ್ಗೆ ಸ್ವಲ್ಪ ಅನ್ನ ಮಾಡ್ಕೊಂಡೆ ಬಿಸಿದು. ಪಪ್ಪಂತೂ ತುಂಬ ಚೆನ್ನಾಗಾಗಿತ್ತು. ಸಿಂಪಲಾಗೆ, ಏನು ಸಾಂಬಾರಿಗೆ ಏನು ತರಕಾರಿ ಇಲ್ಲ ಅಂತಂದರೆ ಈ ಥರ ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಒಂದಿದ್ರೆ ಏನಾದರೂ ಒಂದು ಮಾಡ್ಕೋಬೋದು. ಇನ್ನು ಚಿಕ್ಕಮ್ಮನ ಬಗ್ಗೆ ಕಮೆಂಟ್ ಬಂದಿತ್ತು, ಒಂದು ಸಿಸ್ಟರ್ ಕಮೆಂಟ್ ಮಾಡಿದ್ರಿ. ನಮ್ಮ ಚಿಕ್ಕಮ್ಮನ ಬಗ್ಗೆ ಹೇಳ್ಬೇಕಂದ್ರೆ ದಿನಪೂರ್ತಿ ಸಾಲಲ್ಲ, ನಿಜವಾಗ್ಲೂ ತುಂಬ ನನಗೆ ಹೆಲ್ಪ್ ಆಗುತ್ತೆ. ಹೆಲ್ಪ್ ಅನ್ನೋದಕ್ಕಿಂತ ನನ್ನ ಅರ್ಧ ಜೀವನ ನಾನು ಚಿಕ್ಕಮ್ಮನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಾಂದರೆ ಜೀವನ ಅನ್ನೋದು ಎಷ್ಟು ಕಷ್ಟ ಅಲ್ವಾ, ತುಂಬ ಕಷ್ಟ. ನಮ್ಗೆ ಬರೋ ಇನ್ಕಮಲ್ಲಿ ಜೀವನ ಮಾಡೋದೇ ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಇನ್ನು ನೋಡೋದಕ್ಕೆ 2 ಇಲ್ಲ 3 ಜನ ಅಂದ್ಕೊಳ್ಳಿ, ನಾನು ನಮ್ಮ ಮನೆಯವರು ನನ್ನ ಮಗ, 3 ಜೀವ ಬದುಕೋದಕ್ಕೆ ಎಷ್ಟು ಒದ್ದಾಡ್ತಾ ಇದ್ದೀವಿ ಅಂದರೆ ಸಿಕ್ಕಾಪಟ್ಟೆ ಒದ್ದಾಡ್ತಾ ಇದ್ದೀವಿ. ಸಖತ್ತು ಕಷ್ಟ ಅನಿಸುತ್ತೆ ಲೈಫ್ ಮಾತ್ರ. ಇನ್ನು ಅಂಥದ್ರಲ್ಲಿ ಯಾರ ಸಪೋರ್ಟು ಕೂಡ ನಮಗಿಲ್ಲ. ಸಪೋರ್ಟು ಅಂದರೆ ಯಾರಿಗೂ ಸಪೋರ್ಟ್ ಆಗೋಲ್ಲ. ಪಾಪ ಅವ್ರ ಜೀವನನೇ ಅವ್ರಿಗೆ ನಡೆಸ್ಕೊಳ್ಳೋದಕ್ಕೆ ಸಾಕಾಗ್ತಾ ಇರುತ್ತೆ. ಇನ್ನು ಸಪೋರ್ಟು ನಚ್ಕೊಂಡು ಇರೋದು ಕೂಡ ಅದು ಆಗೋದಿಲ್ಲ. ನಮ್ಮ ಕೆಲಸ ಆಗಲಿ ನಮ್ಮ ಜೀವನ ಆಗಲಿ ನಾವೇ ನಡೆಸ್ಕೊಂಡು ಹೋಗಬೇಕು. ಸಪೋರ್ಟು ಅಂದರೆ ಏನಾದರೂ ನಿಂಗೆ ಕಷ್ಟ ಬಂತು ಅಂದರೂ ಕೂಡ ಯಾರು ಕೂಡ ಈ ಥರ ಕೈ ಹಿಡಿಯೋರು ಯಾರು ಇಲ್ಲ ನಮ್ಗೆ ಹೇಳ್ಬೇಕಂದ್ರೆ. ಇನ್ನು ನಮ್ಮ ಅಣ್ಣ ಒಬ್ಬರು ಇದ್ದಾರೆ ಅಷ್ಟೇ. ನಮ್ಮ ಅಣ್ಣ ಅಂದರೆ ಪಾಪ ಅವ್ರದ್ದು ತುಂಬ ಕಷ್ಟ ಜೀವನ, ಅವ್ರ ಜೀವನ ಅವ್ರು ನೋಡ್ಕೊತಾ ಇರ್ತಾರೆ. ಈ ಕಡೆ ಅತ್ತೆ ಮಾವನ ಸಪೋರ್ಟ್ ಅಂದರೆ ಅವರು ಕೂಡ ಅವ್ರ ಜೀವನ ಅವ್ರು ನೋಡ್ಕೊತಾ ಇರ್ತಾರೆ. ಏನಾದರೂ ಸಮಸ್ಯೆ ಬಂದರೆ, ಏನಾದರೂ ಕಷ್ಟ ಅಂತ ಬಂದಾಗ ಯಾರು ಕೂಡ ಹೆಲ್ಪ್ ಮಾಡೋರಿಲ್ಲ. ಇನ್ನು ಇವಾಗ ಗೊತ್ತಲ್ವಾ, ಜಾಸ್ತಿ ಕೂಡ ಯಾರು ಕೂಡ ಹೆಲ್ಪ್ ಮಾಡೋದಕ್ಕೂ ಕೂಡ ಇಷ್ಟಪಡಲ್ಲ. ಯಾರಿಗೋ ಗೊತ್ತಿಲ್ಲದವ್ರಿಗೆ, ಮತ್ತು ಒಬ್ಬರು ಒಳ್ಳೆಯವ್ರಿಗಂತೂ ಕಾಲನೇ ಇಲ್ಲ ಅಂತಲೇ ಹೇಳ್ಬೋದು. ಇಂಥವ್ರಿಗೆ ಮಾತ್ರ ಸ್ವಲ್ಪ ಹೆಲ್ಪ್ ಮಾಡ್ತಾ ಇರ್ತಾರೆ. ಅವ್ರು ಏನಾದರೂ ಕೈ ಕೊಟ್ಟಾಗ ಅವಾಗ ಪಶ್ಚಾತ್ತಾಪ ಪಡ್ತಿರ್ತಾರೆ ವಿನಃ ಮುಂಚೆನೇ ಯಾರು ಕೂಡ ಯೋಚನೆ ಮಾಡಲ್ಲ ಯಾವುದೇ ವಿಷಯದಲ್ಲಾಗಲಿ. ಆ ಥರ
ಇನ್ನು ನಮ್ಮ ಚಿಕ್ಕಮ್ಮ ಬಂದು ನಮಗಂತೂ ತುಂಬ ಇದು ನಮ್ಮ ಅಪ್ಪ ಅಮ್ಮನ ಸ್ಥಾನದಲ್ಲಿ ಇದ್ಬಿಟ್ಟು ನಮ್ಮನ್ನು ನೋಡ್ಕೊತಾ ಇದ್ದಾರೆ. ಚಿಕ್ಕಮ್ಮ ಅಂದರೆ ಯಾವ ಥರ ಅಂದರೆ ನಮ್ಮಮ್ಮ ಇದ್ದಾರಲ್ವ, ಸ್ವಂತ ತಂಗಿನೇ. ನಮ್ಮಮ್ಮ ಮತ್ತು ಚಿಕ್ಕಮ್ಮ ಒಂದೇ ಹೊಟ್ಟೆಲಿ ಹುಟ್ಟು ಬಂದಿರೋರು. ಮತ್ತು ನಮ್ಮ ಅಪ್ಪಾಜಿ, ನಮ್ಮ ಚಿಕ್ಕಮ್ಮನ ಗಂಡ ಇದ್ದಾರಲ್ವ ಅವರು, ನಮ್ಮ ಚಿಕ್ಕಪ್ಪ, ನಮ್ಮ ಅಪ್ಪಾಜಿ ಅವರು ಕೂಡ ಅಷ್ಟೇ ಸ್ವಂತ ಅಣ್ಣ ತಮ್ಮಂದರು. ಅವರು ಕೂಡ ಒಂದೇ ಹೊಟ್ಟೆಲಿ ಹುಟ್ಟು ಬಂದಿದ್ದಾರೆ. ಅಣ್ಣ ತಮ್ಮಂದರು ಅಕ್ಕ ತಂಗಿಯರನ್ನ ಮದುವೆ ಆಗಿರೋದು. ಹಾಗಾಗಿ ಅವರು ನಮ್ಮ ಅಪ್ಪ ಅಮ್ಮನ ಜವಾಬ್ದಾರಿ ಇವ್ರು ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಅಮ್ಮನ ಸ್ಥಾನ ಯಾವ ಥರ ಇರುತ್ತೋ ಅದೇ ಥರನೇ ನೋಡ್ಕೊತಾರೆ. ಏನೇ ಕಷ್ಟ ಬರಲಿ ಇವರು ಮಾತ್ರ ನಮಗೆ ಇದು ಮಾಡ್ತಾ ಇರ್ತಾರೆ. ಒಟ್ಟು ಜೀವನ ನಡ್ಸ್ಕೊಂಡು ಹೋಗೋದಕ್ಕಂತೂ ಚಿಕ್ಕಮ್ಮನೇ ಇದು. ಇಲ್ಲಾಂದರೆ ತುಂಬ ಕಷ್ಟ ಆಗೋದು. ಪ್ರತಿಯೊಂದು ಕೂಡ ಒದ್ದಾಡಬೇಕಾಗಿತ್ತು ನಾವಿರೋ ಪರಿಸ್ಥಿತಿಯಲ್ಲಿ. ಚೆನ್ನಾಗಿ ನೋಡ್ಕೊಳ್ತಾರೆ. ಏನೇ ಇಲ್ಲಾಂದರೂ ಕೂಡ, ಅವ್ರಿಗಿಲ್ಲ ಅಂದರೂ ಕೂಡ ನಮಗೆ ಏನು ಕಮ್ಮಿ ಮಾಡಲ್ಲ, ಆ ಥರ ನೋಡ್ಕೊತಾರೆ. ಈಗ ನಮ್ಮ ಚಿಕ್ಕಮ್ಮನಿಗೂ ಅಷ್ಟೇ ಒಬ್ಬ ಮಗಳಿದ್ದಾಳೆ, ನಮ್ಮ ರೋಜಾ, ನನ್ನ ತಂಗಿ ಇದ್ದಾಳಲ್ವ, ಅವಳಿಗೂ ಕೂಡ ಅಷ್ಟೇ. ಅವಳಿಗೂ ಏನೇ ಕಷ್ಟ ಬಂದರೂ ಕೂಡ ನಮ್ಮ ಚಿಕ್ಕಮ್ಮನೇ ಕೈ ಹಿಡಿಯೋದು. ಇವಾಗ ನನಗೂ ಏನಾದರೂ ಬೇಕು ಅಂದರೂ ಕೂಡ ಚಿಕ್ಕಮ್ಮನೇ ನೋಡ್ಕೊಳ್ಳೋದು. ಈ ಥರ ಹಳ್ಳಿಯಲ್ಲಿ ಸ್ವಲ್ಪ ಪರವಾಗಿಲ್ಲ, ಜೀವನ ಮಾಡ್ಬೋದು. ಇನ್ನೇನಾದರೂ ಹಿಂಗೆ ಕೆಲ್ಸಕ್ಕೆ ಅಲ್ಲಿಗೆ ಹೋದಾಗ ಏನಾದರೂ ಒಂದು ಸಿಗುತ್ತೆ, ಇಲ್ಲ ಸೊಪ್ಪು ತೊಗೊಂಬಂದು ಒಂದು ಜೀವನ ಮಾಡ್ಬೋದು ಒಂದು ಟೈಮು. ಆ ಥರ ರಾಗಿ ಹಿಟ್ಟಾಗಲಿ, ಇಲ್ಲ ಸಾಂಬಾರದ ಪುಡಿ ಆಗಲಿ, ಖಾರದ ಪುಡಿ ಆಗಲಿ, ಅದೆಲ್ಲ ನಾನು ಏನು ಮಾಡ್ಕೊಳ್ಳೋದಿಲ್ಲ ಸಪ್ರೇಟಾಗೆ. ಇನ್ನು ಏನಾದರೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡಬೇಕಂದ್ರೆ ನಾನು ಕೂಡ ದುಡ್ಡು ಕೊಡ್ತೀನಿ. ಚಿಕ್ಕಮ್ಮ ಮತ್ತು ನಾನು ಇಬ್ಬರು ಕೂಡ ದುಡ್ಡು ಹಾಕ್ಬಿಟ್ಟು ಇಷ್ಟಿಷ್ಟು ಕೆ ಜಿ ಅಂತ ತೊಗೊಂಡು ಎಲ್ಲ ಕೂಡ ಒಂದತ್ರ ಮಾಡಿ ಕೊಡ್ತಾರೆ. ಯಾವಾಗಲಷ್ಟೇ ಸ್ವಲ್ಪ ಖಾಲಿ ಆದರೆ ಇದಿಲ್ಲ, ಇದು ಡಬ್ಬಿ ತೊಗೊಂಡೋಗಿ ತುಂಬ್ಕೊಬಂದು ಇಟ್ಟೋಗ್ಬಿಡ್ತಾರೆ, ತೊಗೊಳಮ್ಮ ಅಂತ ಹೇಳ್ಬಿಟ್ಟು. ಆ ಥರ ಏನೇ ಆಗಲಿ ಸ್ವಲ್ಪ ಎಲ್ಲ ಕೂಡ ರಾಗಿ ಹಸಿಟ್ಟೆಲ್ಲ ಬೇಕಂದರೆ ಅವರೇ ರಾಗಿ ಎಲ್ಲ ಜಿನ್ನಾಗ ಹಾಕ್ಸ್ಕೊಬಂದು ಡೈಲಿ ರಾಗಿ ಹಸಿಟ್ಟು ಕೂಡ ಕೊಡ್ತಾ ಇರ್ತಾರೆ. ಮತ್ತು ಅಕ್ಕಿ ಇಲ್ಲಾಂದರೂ ಕೂಡ ಒಂದೊಂದು ಟೈಮು ಅಕ್ಕಿ ಕೂಡ ಕೊಡ್ತಾರೆ. ನಮ್ಮದು ರೇಷನ್ ಕಾರ್ಡ್ ಬಂದು ಅಲ್ಲಿ ಅತ್ತೆ ಮನೆಯಲ್ಲಿದೆ, ಅಲ್ಲಿ ಕೂಡ ಸ್ವಲ್ಪ ಜಾಸ್ತಿ ಜನ ಅಲ್ವಾ, ಅಲ್ಲಿ ಸಾಲ್ಟೇಜ್ ಬರ್ತಾ ಇರುತ್ತೆ. ಇಲ್ಲಿ ಬಂದು ಮತ್ತು ಕೆಲವರು ಇಲ್ಲಿ ಸೊಸೈಟಿ ಅಕ್ಕಿ ತಿನ್ನೋದಿಲ್ಲ ಕೆಲವರು, ಅವರು ಕೂಡ ಸ್ವಲ್ಪ ದುಡ್ಡು ಕೊಡ್ತಾ ಇರ್ತಾರೆ. 25 ರೂಪಾಯಿ kg ಆ ಥರದ್ದು ಕೂಡ ಒಂದೊಂದು ಸತಿ ದುಡ್ಡಿಗೆ ತೊಗೊತೀನಿ ಅಕ್ಕಿ. ಇಲ್ಲ ಯಾವಾಗ ಒಂದು ಟೈಮ್ ನಮ್ಮ ಮಾವರು ಇದ್ದಾರೆ, ನಮ್ಮ ಮಾವರು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಪರವಾಗಿಲ್ಲ ತಿನ್ನೋ ವಿಷಯದಲ್ಲಿ ಮಾತ್ರ. ಆದರೂ ಕೂಡ ನಾನು ಹಂಗೆ ಇಸ್ಕೊಳ್ಳೋದಿಲ್ಲ. ಅವ್ರು ಯಾವುದಾದ್ರೂ ಒಂದು ರೂಪದಲ್ಲಿ ಕಾಣದೇ ಇರೋ ಥರ ನಾನು ಇದು ಮಾಡ್ತೀನಿ, ಆ ವಿಷಯದಲ್ಲಿ ಮಾತ್ರ. ಇನ್ನು ನಮ್ಮ ಮನೆಯವ್ರು ಹೇಳ್ತಾ ಇರ್ತಾರೆ, ಏನೇ ಆಗಲಿ ನೀನು ಸುಮ್ಮನೆ ಕೊಟ್ಬಿಡ್ತಾರಂತ ಇಸ್ಕೊಳಕ್ಕೆ ಹೋಗ್ಬೇಡ, ಅವೆಲ್ಲ ಸರಿ ಇರೋದಿಲ್ಲ, ನಿನಗೆ ಏನೇ ಕಷ್ಟ ಬಂದರೂ ನಾವು ಇದು ಮಾಡ್ಕೊಂಡು ಹೋಗೋಣ, ಆ ಥರ ಎಲ್ಲ ಏನು ಸುಮ್ಮನೆ ಇಸ್ಕೊಬೇಡ ಅಂತ ಹೇಳ್ತಾ ಇರ್ತಾರೆ. ಇಲ್ಲ, ಗೊತ್ತು ನನಗೆ ಯಾವುದು ಏನು ಅಂತ ಹೇಳ್ಬಿಟ್ಟು, ನನ್ನ ಬಟ್ ಯಾವ ರೂಪದಲ್ಲಿ ಕೊಡಬೇಕು ಆ ರೂಪದಲ್ಲಿ ಕೊಟ್ಬಿಟ್ಟು ನಾನು ತೀರಿಸ್ಬಿಡ್ತೀನಿ, ಇಟ್ಕೊಳ್ಳೋದೇ ಇಲ್ಲ ನಾನು. ಇವಾಗ ಅಟ್ಲೀಸ್ಟ್ ಒಂದು 100 ರೂಪಾಯಿ ಕೊಡೋ ಇದರ ಜಾಗದಲ್ಲಿ ಒಂದು 80 ರೂಪಾಯಿ ಆದರೂ ಕೊಟ್ಟು ನಾನು ಅವರು ಇದನ್ನು ತೀರಿಸಿರ್ತೀನಿ. ಆ ಥರ ನಡ್ಸ್ಕೊಂಡು ಹೋಗ್ತಾ ಇರ್ತೀನಿ. ಬಟ್ ಹೆಲ್ಪ್ ಮಾಡ್ತಾರೆ, ಏನು ಗೊತ್ತಾ, ಕಷ್ಟದಲ್ಲಿ ಬೇಗನೆ ನನಗೆ ಸ್ಪಂದಿಸ್ತಾರೆ. ಹಾಗಂತ ಕೂಡ ನಾನು ಏನು ಕೂಡ ಪುಕ್ಸಟೆ ಏನು ಇದು ಮಾಡ್ಕೊಳ್ಳಲ್ಲ. ನಾನು ಯಾವ ಟೈಮ್ಗೆ ಅವ್ರಿಗೆ ಹೆಲ್ಪ್ ಮಾಡಬೇಕು ಆ ಟೈಮ್ ನಾನು ಕೂಡ ಮಾಡಿಬಿಟ್ಟು ಅದಕ್ಕೆ ಇದು ಮಾಡ್ಕೊತೀನಿ. ಆ ಥರ ನಮ್ಮನೆಯವ್ರು ಹೇಳ್ತಾ ಇರ್ತಾರೆ, ಯಾವುದೂ ಕೂಡ ಇದಿಲ್ಲ, ಹೇಳೋದಕ್ಕಾಗೋದಿಲ್ಲ, ಒಂದೇ ಟೈಮ್ ಒಂದೇ ಥರ ಇರಲ್ಲ, ಯಾರು ಯಾವಾಗ ಯಾವ ಟೈಮಲ್ಲಿ ಉಲ್ಟಾ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ. ಗೊತ್ತು ನನಗೂ ಕೂಡ, ನಾನು ಅಂತ ಈ ವಿಷಯದಲ್ಲಿ ತುಂಬ ಅನುಭವಿಸ್ಬಿಟ್ಟಿದ್ದೀನಿ. ಆದರೂ ನಾನು ಯಾವ ಟೈಮಲ್ಲಿ ಏನು ಇದು ಮಾಡಬೇಕೋ ಅದು ಟೈಮಲ್ಲಿ ಮಾಡಿ ಇದು ಮಾಡಿಬಿಡ್ತೀನಿ. ಇನ್ನು ಚಿಕನ್ ಕೂಡ ತೊಗೊಂಬರಕ್ಕೆ ಹೋಗಿದ್ರು ನನ್ನ ತಮ್ಮ, ನಮ್ಮ ಮನೆಯವರೆಲ್ಲ. ಇನ್ನು ಚಿಕ್ಕಮ್ಮ, ನಾನು ಅವರೆಲ್ಲ ಸೇರ್ಕೊಂಡ್ಬಿಟ್ಟು ಇವಾಗ ಮಸಾಲೆಗೆಲ್ಲ ರೆಡಿ ಮಾಡ್ಕೊಂಡ್ವಿ. ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಇನ್ನು ಚಿಕನ್ ಕೂಡ ತೊಗೊಂಬಂದರು. ಇನ್ನು ನಾನು ಬಂದು ಒಂದು kg ತೊಗೊಂಬ ಸಾಕು, ಇನ್ನು ಇಬ್ಬರಿಗೆ ಆಗುತ್ತೆ. ಎಲ್ಲರೂ ಕೂಡ ಮಾಡಿದಾರಲ್ವ, ಎಲ್ಲರೂ ಮಾಡಿದ್ಮೇಲಂತೂ ಎಲ್ಲರೂ ಮನೆಯಲ್ಲೂ ಮಾಡಿದಾಗ ಇನ್ನು ನಾವೇ ತಿಂತಾ ಇರ್ತೀವಲ್ವ, ಸ್ವಲ್ಪ ಆದರೆ ಸಾಕಾಗುತ್ತೆ. ಇಲ್ಲ ಯಾರೂ ಮಾಡಿಲ್ಲ ಅಂದರೆ ಸ್ವಲ್ಪ ಜಾಸ್ತಿ ತೊಗೊಂಬಂದು ಸಾಂಬಾರು ಮಾಡಿ ಎಲ್ರಿಗೂ ಕೂಡ ಸ್ವಲ್ಪ ಹಾಕಿ ಕೊಡ್ಬೋದು. ಆ ಥರ ಇನ್ನು 3 ಮನೆಯಲ್ಲೂ ಕೂಡ ಮಾಡಿದ್ವಲ್ವ, ಇನ್ನು 1 kg ತೊಗೊಂಬ ಸಾಕು ಅಂತ ಹೇಳ್ಬಿಟ್ಟು ಹೇಳಿದ್ದೆ. 1 kg ಅಷ್ಟು ತೊಗೊಂಬಂದಿದ್ರು. ಇನ್ನು ಮಾಮೂಲಿ ಎಲ್ಲ ಸ್ವಲ್ಪ ಖಾರಕ್ಕೆಲ್ಲ ಜೋಡಿಸ್ಕೊಂಡು ಆಗಲಿ ಎಲ್ಲ ರುಬ್ಬಿಟ್ಕೊಂಡಿದ್ದೆ. ಇನ್ನು ತೊಗೊಂಬಂದ ತಕ್ಷಣ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ, ಅರ್ಶಿಣ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದೆ. ಇದರಲ್ಲೇ ಒಂದು 3/4% ಚೆನ್ನಾಗಿ ಬೇಯೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾ ಇರ್ತೀನಿ. ಇದೊಂದು ಸ್ವಲ್ಪ ರಸ ಬರುತ್ತಲ್ಲ, ರಸ ಮತ್ತು ಒಂದು ಸ್ವಲ್ಪ ಒಂದು 4-5 ಪೀಸ್ ಎತ್ತಿಟ್ಬಿಡ್ತೀನಿ ನನ್ನ ಮಗನಿಗೆ. ಮತ್ತು ಖಾರ ಹಾಕಿದ್ಮೇಲೆ ತಿನ್ನಲ್ಲಲ್ವ, ಅದಕ್ಕೆ ಅಟ್ಲೀಸ್ಟ್ ತಿಂತಾನೇನೋ ಅಂತೇಳ್ಬಿಟ್ಟು ಮುಂಚೆ ಸ್ವಲ್ಪ ಎತ್ತಿಟ್ಬಿಟ್ಟು ಆಮೇಲೆ ಮಸಾಲೆ ಮತ್ತು ಖಾರ ಸಾಂಬಾರೆಲ್ಲ ಹಾಕ್ತೀನಿ. ಇದು ಸಂಜೆ ಅಂದರೆ ಒಂದು 4:30 ಅನಿಸುತ್ತೆ ಅಷ್ಟೇ ಟೈಮು. ಆಗಲೇ ಫುಲ್ಲು ಮೋಡ ಆ ಥರ ಸ್ಟಾರ್ಟ್ ಆಗಿಬಿಡ್ತು. ಮಳೆ ಅಂತೂ ಬಂದರೆ ಅಷ್ಟಿಷ್ಟು ಮಳೆ ಬರೋಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ಹಂಗೆ ನೈಟು ಫುಲ್ಲು ಮಳೆ ಅಂದರೆ ಸಖತ್ತು ಮಳೆ ಬಂತು. ಬರೀ ಮಿಂಚು, ಗುಡುಗು, ಮಳೆ ಅಂತೂ, ಕರೆಂಟ್ ಅಂತೂ ಬಂದೇ ಇರಲಿಲ್ಲ, ಅಷ್ಟು ಮಳೆ ಬಂತು.
ಇನ್ನು ನೋಡ್ತಾ ಇರೋದು ಮೋಡ ಎಲ್ಲ ಫುಲ್ಲು ಗಾಳಿ ಬೇರೆ ಬೀಸ್ತಾ ಇತ್ತು. ಗಾಳಿ ಬಂದ ತಕ್ಷಣವೇ ಮೋಡ ಎಲ್ಲ ಕೆಳಗಡೆ ಹೋಗ್ತಾ ಇತ್ತು ಆ ಕಡೆ ಸೈಡು. ಇನ್ನು ಮೇಲ್ಗಡೆಯಿಂದ ಬಂದರು, ಗಾಳಿ ಬೀಸಲಿಲ್ಲ, ಮೋಡ ಎಲ್ಲೇ ಸ್ಟಾಪ್ ಆಗಿದೆ ಅಂದರೆ ಮಳೆ ಬರ್ತಾ ಇರುತ್ತೆ. ಇಂಥ ಮಳೆ ಮೋಡ ಆದಾಗ ಚೂರು ಗಾಳಿ ಜಾಸ್ತಿ ಎದ್ಬಿಟ್ರಂತೂ ಮೋಡ ಇರೋದಿಲ್ಲ, ಹಂಗೆ ಹೋಗ್ಬಿಡುತ್ತೆ. ಇನ್ನು ಫುಲ್ಲು ನೋಡ್ತಾ ಇರ್ಬೋದು ಎಷ್ಟೊಂದು ಗಾಳಿ ಬೀಸ್ತಾ ಇದೆ, ಮತ್ತು ಮೋಡ ಕೂಡ ಫುಲ್ ಆಗಿಬಿಟ್ಟಿತ್ತು. ಇನ್ನು ಲಾಸ್ಟ್ ಮಳೆ ಕೂಡ ಬಂದೇ ಬಿಡ್ತು, ಒಂದು ಸ್ವಲ್ಪ ಲೈಟಾಗಿ ಬಂತು. ಇಷ್ಟೇ ಬಂದು ಬಿಡುತ್ತೇನಂತ ನಾವು ಅಂದ್ಕೊಂಡಿದ್ವಿ, ಆದರೆ ನೈಟ್ ಫುಲ್ಲು ಮಳೆ ಅಂದರೆ ಸಖತ್ತು ಮಳೆ ಇಟ್ಕೊಂಡ್ಬಿಡ್ತು. ಇದು ನೋಡ್ತಾ ಇರ್ಬೋದು ಮಳೆ ಬಂದು ಇವಾಗ ಒಂದು ಸ್ವಲ್ಪ ಕಮ್ಮಿ ಆಯಿತು. ಆದರೂ ಕೂಡ ಸ್ವಲ್ಪ ಜಿಟಿ ಜಿಟಿ ಬರ್ತಾನೆ ಇತ್ತು. ಇನ್ನು ನನ್ನ ಮಗ ಅಂತೂ ಕರೆಂಟ್ ಕೂಡ ತೆಗೆದುಬಿಟ್ಟಿದ್ರು, ಕರೆಂಟ್ ಕೂಡ ಇರಲಿಲ್ಲ. ಇನ್ನು ಅವನು ಇದಕ್ಕೆ ಸ್ವಲ್ಪ ಗುಡುಗ್ತಾ ಇತ್ತಲ್ಲ, ಸ್ವಲ್ಪ ಹೆದ್ರ್ಕೊತಾನೆ ಗುಡುಗಿದ್ರೆ, ಅದಕ್ಕೆ ಹತ್ತತ್ರ ಬರ್ತಾ ಇದ್ದ ಎತ್ಕೋ ಎತ್ಕೋ ಅಂತೇಳ್ಬಿಟ್ಟು. ಇನ್ನು ಆ ಥರ ಇನ್ನು ಕರೆಂಟ್ ಕೂಡ ಇರಲಿಲ್ಲ, ಕರೆಂಟ್ ಕೂಡ ತೆಗೆದುಬಿಟ್ಟಿದ್ರು. ನೈಟ್ ಫುಲ್ಲು ಕರೆಂಟೇ ಇರಲಿಲ್ಲ. ಇನ್ನು ಮಳೆಗಾಲ ಸ್ಟಾರ್ಟ್ ಆದ್ರಂತೂ ಇನ್ನು ಮುಗೀತು ಕರೆಂಟಿನ ಕನಸು ಅಂತಲೇ ಹೇಳ್ಬೋದು. ಇನ್ನು ಹಳ್ಳಿ ಕಡೆ ಅಂತೂ ಒಂಚೂರು ಏನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ ಅಂತೂ ತುಂಬ ಕಷ್ಟ. ಎಲ್ಲಂದ್ರೆಲ್ಲ ವೈರೆಲ್ಲ ಕಿತ್ಕೊಂಡು ಹೋಗೋದು, ಅದರೆಲ್ಲ ಕಂಬ ಎಲ್ಲ ಬೀಳೋ ಚಾನ್ಸ್ ಕೂಡ ತುಂಬ ಇರುತ್ತೆ. ಎಲ್ಲೆಲ್ಲೂ ಬಿದ್ದು ಕಂಬಗಳೆಲ್ಲ ಬಿದ್ದಿರ್ತವೆ, ಹುಡ್ಕೊಂಡೋಗಿ ರೆಡಿ ಮಾಡೋಷ್ಟೊತ್ತಿಗೆ ಒಂದು ದಿನ ಫುಲ್ಲು ಆಗ್ತಾಯಿರುತ್ತೆ, ಅಷ್ಟು ಕರೆಂಟ್ ಪ್ರಾಬ್ಲಮ್ ಬರುತ್ತೆ. ಇನ್ನು ಟೈಮ್ ಕೂಡ ಆಗಿಬಿಟ್ಟಿತ್ತು. ಇನ್ನು ನಮ್ಮ ಮನೆಯವರು ಸ್ವಲ್ಪ ಊಟಕ್ಕಾದ್ರೂ ಇಟ್ಕೊಡು ಅಂತ ಹೇಳ್ತಾಯಿದ್ರು. ಇನ್ನು ಸಾಂಬಾರು ಕೂಡ ಬಿಸಿ ಮಾಡಿದ್ದೆ, ಸಾಂಬಾರು ಅಷ್ಟೇ ತುಂಬ ಚೆನ್ನಾಗಾಗಿತ್ತು, ಟೇಸ್ಟ್ ಮಾತ್ರ. ಇನ್ನು ಅದ್ರ ಜೊತೆಗೆ ಮುದ್ದೆ ಮಾಡಿದ್ದೆ, ಬಿಸಿ ಮುದ್ದೆ, ಮತ್ತು ಬೆಳಗ್ಗೆದೇ ಅನ್ನ ಮಾಡಿಟ್ಟಿದ್ದಲ್ವ, ಸ್ವಲ್ಪ ಅನ್ನ ಇತ್ತು, ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡ್ವಿ. ಮತ್ತು ಏನು ಬಿಸಿದು ಮಾಡೋಕ್ಕೆ ಹೋಗಲಿಲ್ಲ. ಕರೆಂಟ್ ಕೂಡ ಇರಲಿಲ್ಲ, ಕರೆಂಟ್ ಸಮೇತ ಹೋಗ್ಬಿಟ್ಟಿತ್ತು. ಇನ್ನು ಕರೆಂಟ್ಗೋಸ್ಕರ ವೆಯ್ಟ್ ಮಾಡಿದ್ರೆ ಬರೋದಿಲ್ಲ ಅಂತ ಹೇಳಿ ಎಷ್ಟೊತ್ತಾದ್ರೂ ವೆಯ್ಟ್ ಮಾಡಿದ್ವಿ, ಬರಲೇ ಇಲ್ಲ. ಇನ್ನು ಬಿಡು ಅಷ್ಟೊತ್ತಿಗೆ ಸ್ವಲ್ಪ ಊಟನಾದರೂ ಮುಗಿಸೋಣ ಅಂತ ಹೇಳ್ಬಿಟ್ಟು ಸಾಂಬಾರು ಬಿಸಿ ಇಟ್ಟಿದ್ದೆ. ಇನ್ನು ಇದು ಬಂದು ಸ್ವಲ್ಪ ಚಾರ್ಜಿಂಗ್ ಲೈಟು, ನಮ್ಮದು ಯಾವಾಗಲೂ ಚಾರ್ಜ್ ಆಗ್ತಾ ಇರುತ್ತೆ ಕರೆಂಟ್ ಇದ್ದರೆ, ಆ ಬಲ್ಪ್ ಇತ್ತಲ್ವ ಹಂಗೆ ಹಾಕಿದ್ವಿ. ಇನ್ನು ನಮ್ಮ ಮನೆಯವ್ರಿಗೆ ಊಟಕ್ಕೆಲ್ಲ ಇಟ್ಕೊಟ್ಟೆ, ಊಟ ಎಲ್ಲ ಮುಗಿಸಿ ಮತ್ತು ನಾನು ಕೂಡ ಊಟ ಎಲ್ಲ ಮಾಡಿದೆ. ಊಟ ಎಲ್ಲ ಮಾಡಿದ್ಮೇಲೆ ಫುಲ್ ಮಳೆ ಬರ್ತಾನೆ ಇತ್ತು. ಆಮೇಲೆ ಒಂದು ಸ್ವಲ್ಪ ಕಡಿಮೆ ಆಯಿತು. ಆ ಟೈಮ್ ಬಂದು ಒಂದು 9 ಗಂಟೆ 10 ನಿಮಿಷ ಆಗಿತ್ತು ಅನಿಸುತ್ತೆ ಅವಾಗ. ಇನ್ನು ಊಟ ಎಲ್ಲ ಆಯಿತು. ಊಟ ಎಲ್ಲ ಆದಮೇಲೆ ಬಿಡಪ್ಪ ಹಿಂಗೆ ಇದ್ದರೆ ಮತ್ತು ನಾಳೆ ಕೂಡ ಕರೆಂಟ್ ಬರುತ್ತೆ ಇಲ್ಲ, ಹೆಂಗೆ ಸ್ವಲ್ಪ ಕರೆಂಟ್ ಬಂದಿದೆ ಅಂತೇಳ್ಬಿಟ್ಟು ಇನ್ನು ಪಾತ್ರೆ ಕೂಡ ಇದ್ವಲ್ವ, ಇನ್ನು ಪಾತ್ರೆ ಕೂಡ ಎಲ್ಲ ಹಾಕೊಂಡ್ಬಿಟ್ಟು ತೊಳೆಯೋಣ ಅಂತ ಹೇಳಿ ಇನ್ನು ಅಲ್ಲಿಗೂ ಗುಡುಕ್ತಾ ಇತ್ತು. ನಮ್ಮ ಮನೆಯವರು ಬೆಳಗ್ಗೆಗಿನ ತೊಳೆಯುವಂತ ಅಂತ ಕೂಡ ಹೇಳ್ತಾಯಿದ್ರು. ಹಂಗೆ ಇದ್ದರೆ ಮತ್ತು ಚಿಕನ್ ಬೇರೆ ಮಾಡಿರ್ತೀವಲ್ವ, ಆ ಪಾತ್ರೆ ಎಲ್ಲ ಹಂಗೆ ಇಟ್ಕೊಂಡ್ರೆ ಒಂಥರ ಅನಿಸ್ತಾ ಇರುತ್ತೆ, ಒಂಥರ ಸ್ಮೆಲ್ಲೆಲ್ಲ ಬರ್ತಾ ಇರುತ್ತೆ, ಒಂಥರ ಏನೋ ಜಿಡ್ ಅಂತ ಅನಿಸ್ತಾ ಇರುತ್ತೆ. ಮನೆಯೆಲ್ಲ ಓಡಾಡೋದಕ್ಕೂ ಕೂಡ ಆಗೋದಿಲ್ಲ, ಆ ಥರ ಅನಿಸ್ತಾ ಇರುತ್ತೆ. ಚಿಕನ್ನು ಮಟನ್ ಆದರೂ ಓಕೆ, ನಾವು ಮೀನು ಸಾಂಬಾರು ಮಾಡಿದ್ರಂತೂ ಒಬ್ಬೊಬ್ಬ ಇನ್ನು ಮನೆ ಅಂತೂ ಸಿಕ್ಕಾಬಟ್ಟೆ ಸ್ಮೆಲ್ಲು. ಒಂದು ಚೊಂಬಲ್ಲಿ ನೀರು ಕುಡಿದ್ರೂ ಕೂಡ ಅಷ್ಟು ಸ್ಮೆಲ್ ಬರ್ತಾ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು. ಅದಕ್ಕೆ ನನಗೆ ಒಂಥರ ಅನಿಸ್ತಾ ಇತ್ತು, ಎಲ್ಲ ಹಾಕ್ಕೊಂಡು ತೊಳೆದು ಇಟ್ಬಿಡೋಣ, ಬೆಳಗ್ಗೆಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಟೈಮ್ ಕೂಡ ಆಗಿತ್ತು. ಕರೆಂಟ್ ಸದ್ಯ ಒಂದು ಸ್ವಲ್ಪ ಹೊತ್ತು ಬಂತು ಅಷ್ಟೇ, ಆಮೇಲೆ ಮತ್ತೆ ಕರೆಂಟ್ ತೆಗೆದುಬಿಟ್ರು. ನನ್ನ ಪಾತ್ರೆ ಆಗೋವರೆಗೂ ಸದ್ಯ ಕರೆಂಟ್ ಇತ್ತು, ನನ್ನ ಪುಣ್ಯ ಅಂತಲೇ ಹೇಳ್ಬೋದು. ಇನ್ನು ಫುಲ್ಲು ಮೋಡ ಅಂತೂ ಸಖತ್ತು ಮೋಡ ಆಗಿತ್ತು, ಅದಕ್ಕೆ ಸ್ವಲ್ಪ ಫಾಸ್ಟಾಗಿ ಎಲ್ಲ ಕೆಲಸ ಮಾಡಿಕೊಂಡೆ. ಈ ಥರ ನನಗಂತೂ ಏನಾದರೂ ಸ್ವಲ್ಪ ಟೈಮ್ ಸಿಕ್ಕಂತ ಇದೆಲ್ಲ ಮಾಡ್ಕೊಂಡ್ಬಿಡ್ತೀನಿ. ಮತ್ತು ಯಾರು ಬೆಳಗ್ಗೆ ಎದ್ಬಿಟ್ಟು ಮತ್ತೆ ಪೇಸ್ಟ್ ಇಡೋದು ಅಂತ ಹೇಳ್ಬಿಟ್ಟು, ಏನೇ ಹೇಳಿ ಸ್ವಲ್ಪ ಚಿಕ್ಕ ಮನೆ ಅಲ್ವಾ, ನಾವು ಅಲ್ಲೇ ಮಲಗೋದು ಮತ್ತು ಅಲ್ಲೇ ಅಡುಗೆ ಮಾಡೋದು ಎಲ್ಲ ಒಂದು ಹತ್ರನೇ ಇದು ಮಾಡಬೇಕಂದ್ರೆ ತುಂಬ ಸ್ವಲ್ಪ ಪಾತ್ರೆ ಅವು ಎಲ್ಲ ನೋಡೋದಕ್ಕೂ ಕೂಡ ಆಗಲ್ಲ. ಸ್ವಲ್ಪ ಕ್ಲೀನಾಗಿದ್ದರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ. ನೀವು ನೋಡ್ತಾ ಇರ್ಬೋದು, ಸಾಂಬಾರು ಕೂಡ ಎಲ್ಲ ಬಿಸಿ ಮಾಡಿಟ್ಟೆ. ಇನ್ನು ಸ್ವಲ್ಪ ಚಿಕನ್ ಸಾಂಬಾರು ಇತ್ತು, ಬೆಳಗ್ಗೆಗೆ ಆಗುತ್ತೆ ಅಂತ ಹೇಳಿ ಅದನ್ನು ಕೂಡ ಚೆನ್ನಾಗಿ ಬಿಸಿ ಮಾಡಿಟ್ಟು ಇನ್ನು ಗ್ಯಾಸ್ ಕಟ್ಟೆ ಎಲ್ಲ ನೀಟಾಗೆಲ್ಲ ಒರೆಸ್ಕೊಂಡ್ಬಿಟ್ಟೆ. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ